ಎಲ್ಲ ಮಾತೃಮೂರ್ತಿಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯನ್ನು ಅಲಂಕರಿಸಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಮಲ್ನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಮತ್ತು ಬ್ಯಾಂಕಿನ ಸಿಬ್ಬಂದಿ ಅಧಿಕಾರಿಗಳೇ, ಬಹುಶಃ ಇವತ್ತು ನನಗೆ ಒಂದಷ್ಟು ಖುಷಿ ತರ್ತಕ್ಕಂಥ ವಿಷಯ. ಯಾಕೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಕ್ಕಂಥದ್ದು ಒಂದು ಗಡಿ ಭಾಗದ ಒಂದು ಹಳ್ಳಿಯೊಂದರಲ್ಲಿ ಒಂದಿಷ್ಟು ಜನ ಸೇರಿ ಮಹಿಳೆಯರ ಜಾಗೃತಿಯನ್ನ ಗೊಳಿಸ್ತಕ್ಕಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ನಾವೆಷ್ಟು ಎಚ್ಚೆತ್ಕೊಂಡಿದೀವಿ ಅಂತ. ಸೊ ಭಾರತದಂತಹ ಇಂಥ ಒಂದು ದೊಡ್ಡ ದೇಶದಲ್ಲಿ, ಇಂಥ ಒಂದು ಬಾರ್ಡರ್ ಅಂತಹ ಪ್ರದೇಶದಲ್ಲಿ ನಾವಿವತ್ತು ಮಹಿಳೆಯರ ಜಾಗೃತಿಯ ಒಂದು ಜಾಗೃತಿಗೊಳಿಸೋದಕ್ಕೆ ಆ ಮಹಿಳೆಯರ ಅವ್ರಿಗಾಗಿ ಮೀಸಲಾಗಿರ್ತಕ್ಕಂತಹ ಒಂದು ದಿನವನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಗೊತ್ತಾ ಏನಕ್ಕೆ ಮಾಡ್ತಾರೆ ಅಂತ? ನಾನು ಭಾಷಣ ಮಾಡೋದಿಲ್ಲ, ನಿಮ್ ಜೊತೆಗೆ ಮಾತಾಡ್ತೀನಿ. ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಗೊತ್ತಾ? ಮಾತಾಡ್ಬೇಕು. ನೀವೆಲ್ಲರೂ ಮಹಿಳೆಯರಿರ್ತಾನೆ, ಮಹಿಳೆಯರ ಜಾಗೃತಿಗಾಗಿ, ಮಹಿಳೆ ಪಡ್ತಾ ಇರ್ತಕ್ಕಂತಹ ಕಷ್ಟ ಸುಖಗಳನ್ನ, ನೋವುಗಳನ್ನ, ಅವುಗಳಿಂದ ಅವಕಾಶ ವಂಚಿತಲಾಗ್ತಾ ಇರ್ತಕ್ಕಂಥದ್ದನ್ನೆಲ್ಲ ತೊಡೆದು ನಾನು ಮನುಷ್ಯನಾಗಿರ್ತಕ್ಕಂಥದ್ರಿಂದ ನನಗೂ ಸಮಾನವಾದಂತಹ ಅವಕಾಶ ಇದೆ, ಸಮಾನವಾದಂತಹ ಪುರುಷರಿಗೆ ಸಮಾನವಾದಂತಹ ಹಕ್ಕಿದೆ ಅನ್ನೋದನ್ನ ಇವತ್ತಿನ ಒಂದು ದಿವಸಕ್ಕೆ ಮಾತ್ರ ನಾವು ಚರ್ಚೆ ಮಾಡಿ ಬಿಡ್ತಕ್ಕಂಥದ್ದಲ್ಲ. ಬಹುಶಃ ಒಂದು ಸ್ವಲ್ಪ ನಾವೇನಾದ್ರೂ ಮಹಿಳೆಯರು ಇಲ್ಲ ರಜೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟಂದ್ರೆ ಎಷ್ಟು ಕಷ್ಟ ಆಗತ್ತೆ, ಎಷ್ಟು ಸಮಸ್ಯೆ ಆಗತ್ತೆ ಕುಟುಂಬದಲ್ಲಿ ಅಂತ. ಸೊ ನಾನು ಅಂದ್ಕೊಂಡಿದ್ದೀನಿ, ಯಾವ್ದಾದ್ರು ಒಂದು ಕುಟುಂಬದಲ್ಲಿ ಅತ್ಯಂತ ಬೇಗ ಎದ್ದೇಳ್ತಕ್ಕಂಥ ಮನುಷ್ಯ ಯಾರು ಅಂತ ಹೇಳಿದ್ರೆ ಆ ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರು, ಆ ಮಹಿಳಾ ಮುಖ್ಯಸ್ಥರು, ತಾಯಿ. ಅತ್ಯಂತ ಲೇಟ್ ಆಗಿ ಮಲಗ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವರೇ ಆಗಿರ್ತಾರೆ. ಸೊ ನಿಜವಾಗ್ಲೂ ಹೇಳೋಣ ಅಂತ ಹೇಳಿದ್ರೆ ಒಂದು ಮನೆ ಕುಟುಂಬದಲ್ಲಿ ಆಕೆ ಮಾಡ್ತಕ್ಕಂತಹ ಎಲ್ಲ ಕೆಲಸಗಳಿಗೆ ನಾವು ಪೇ ಮಾಡೋದಾದ್ರೆ, ಅಂದ್ರೆ ದುಡ್ಡು ಕೊಡೋದಾದ್ರೆ, ಈಗ ನಾವು ಕಾಮನ್ ಆಗಿ ಪುರುಷರು ಏನ್ ಮಾಡ್ತೀವಿ, ಏನ್ ಮಾಡ್ತಾ ಇದ್ದೀರಾ, ಮನೆಯಲ್ಲೇ ಸೇರ್ಕೊಂಡಿರ್ತೀರಾ, ಆರಾಮಾಗಿ ಇಟ್ಟಿದ್ದೀನಿ, ಏನ್ ಕೆಲಸ ಇರುತ್ತೆ, ಯಾವಾಗ್ಲೂ ಮನೆಯಲ್ಲಿ ಇರೋದೆ ಅಂತ ಹೇಳ್ಬಿಟ್ಟು ದೂರ್ತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಾಗಾದ್ರೆ ಈಗ ನಗರ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಮನೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದಿಷ್ಟು ಅಮೌಂಟ್ ಅಂತ ಕೊಡ್ತೀವಿ, ಹೌದಲ್ವಾ? ಎಲ್ಲಾ ಮನೆಗಳಲ್ಲೂ ಮನೆ ಕೆಲಸ ಮಾಡೋದು ಯಾರು? ಮಹಿಳೆಯರು. ಅವ್ರು ದುಡ್ಡು ಕೊಡ್ತಿದೀವ ನಾವು? ನಮ್ಮ ಮನೆಗಳಲ್ಲಿ ದುಡ್ಡು ಕೊಡ್ತಿದೀವ? ನಗರಗಳಲ್ಲಿ ಬೇರೆ ಹೋಗಿ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ. ಹಾಗಾದ್ರೆ ಪಾತ್ರೆ ತೊಳೆಯೋದಕ್ಕೆ, ಮನೆ ಗುಡಿಸೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ ಇಷ್ಟು ಮಾತ್ರ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು 10,000 ರೂಪಾಯಿ ಕೊಡ್ಬೇಕು. ಸೊ ಸಿಟಿಯಲ್ಲಿ ಕೆಲಸ ಮಾಡಕ್ಕೆ IT BT ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಕೆಲಸ ಮಾಡ್ಕೊಂಡಿರ್ತೀವಿ, ನಮ್ಗೆ ಅಡಿಗೆ ಮಾಡಕ್ ಆಗೋದಿಲ್ಲ, ಅಡಿಗೆ ಮಾಡೋದಕ್ಕೆ ಒಬ್ರು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಆ ಅಡಿಗೆ ಮಾಡೋದಕ್ಕೆ ತಿಂಗಳಿಗೆ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ 8,000 ರೂಪಾಯಿಂದ 10,000 ರೂಪಾಯಿ ಕೊಡ್ತಾರೆ. ಆಮೇಲೆ ಮಕ್ಕಳ ಮರಿನ ನೋಡ್ಕೊಳ್ಳೋದಕ್ಕೆ ಸೊ ಅದಕ್ಕೊಂದಷ್ಟು ದುಡ್ಡು ಕೊಡ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಹೆಣ್ಣೊಂದು ತಾನು ನಿರ್ವಹಿಸ್ತಕ್ಕಂತಹ ಕುಟುಂಬದ ಪ್ರತಿದಿನದ ಕೆಲಸಕ್ಕೆ ಕೊಡ್ಬೇಕು ಅಂತ ಹೇಳಿದ್ರೆ 20-30 ಸಾವಿರ ರೂಪಾಯಿ ಸಂಬಳ ಕೊಡ್ಬೇಕಾಗತ್ತೆ ಆಕೆಗೆ. ಯಾರಾದ್ರೂ ಕೊಡ್ತಾ ಇದೀವಾ? ಆದ್ರೆ ನಾವೇನಂತೀವಿ ಅಂತ ಹೇಳಿದ್ರೆ ಒಂದೇ ಮಾತಲ್ಲಿ ತೆಗ್ದಾಕ್ತಿವಿ, ಏನ್ ಮಾಡ್ತಿದ್ದೀರಾ, ಮನೆಯಲ್ಲಿ ಆರಾಮಾಗಿರೋದೇ ಅಲ್ವಾ? ಸೊ ಅಷ್ಟೇ ಅಲ್ಲ, ಹೆಣ್ಣು ಅಂತ ಹೇಳಿದ್ರೆ ಮಮತೆಗೆ ಮತ್ತೊಂದು ಹೆಸರು, ಕರುಣೆಗೆ ಮತ್ತೊಂದು ಹೆಸರು. ಈಗ ಎಷ್ಟೋ ಮನೆಗಳಲ್ಲಿ ಒಂದ್ ಸಣ್ಣ ಮಗು, ನೀವ್ ಯಾರು ಬೇಜಾರು ಮಾಡ್ಕೋಬಾರ್ದು, ಸಣ್ಣ ಮಗು ಕಕ್ಕ ಮಾಡಿದೆ ಅಂತ ಹೇಳಿದ್ರೆ ತಂದೆಗಳು ಅಥವಾ ಪುರುಷರು ಅದನ್ನ ಕ್ಲೀನ್ ಮಾಡ್ತಾರ? ಮಾಡ್ತಕ್ಕಂಥದ್ದು ಯಾರು? ಮಹಿಳೆಯರೇ ಮಾಡ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಆ ಮಾತೆಗೆ ಏನಂತ ಹೇಳಿದ್ರೆ ತನ್ನ ಮಗು ಅನ್ನೋ ಒಂದು ಇದಿರುತ್ತೆ, ಹೇಸಿಗೆ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಅದನ್ನ ಅಸಹ್ಯ ಪಟ್ಕೊಳ್ತಕ್ಕಂಥದ್ದು ಅಂತದ್ದೇನು ಮಾಡಕ್ ಹೋಗೋದಿಲ್ಲ.
ಮಮತೆಯ ಮೂರ್ತಿ ಹೆಣ್ಣು. ಸೊ ಎಂತ ಕೆಲಸ ಆದ್ರೂ ಮಾಡ್ತಕ್ಕಂತ ಒಂದು ಇದನ್ನ ಮಾಡ್ಕೊಂಡಿರ್ತಾಳೆ ಹೆಣ್ಣು. ಸೊ ಹೆಣ್ಣಿನ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೇಳೋದಾದ್ರೆ, ನೀವು ಕೇಳೋದಾದ್ರೆ, 9 ತಿಂಗಳ ತನಕ ಒಂದು ಮಗುನ ಹೆತ್ತಬೇಕಾದ್ರೆ 250 ಬೋನ್ಸ್ ಅಂದ್ರೆ ಮೂಳೆಗಳು ಏನು ಒಂದು ಮಗುಗೆ ಜನ್ಮ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಆಗ್ತಕ್ಕಂಥ ನೋವು ಎಷ್ಟು ಇರುತ್ತೆ ಹೆಣ್ಣಿಗೆ ಅಂತ ಹೇಳಿದ್ರೆ 250 ಮೂಳೆಗಳನ್ನ ಮುರಿದ್ರೆ ಒಂದೇ ಸಮನೆ ಎಷ್ಟು ನೋವಾಗುತ್ತೋ ಅಷ್ಟು ನೋವು ಅನುಭವಿಸ್ಬಿಟ್ಟು ಒಂದು ಮಗುಗೆ ಜನ್ಮ ಕೊಡುತ್ತೆ. ಅಂದ್ರೆ ಹೆಣ್ಣು ಸೃಷ್ಟಿಕರ್ತೆ ಅಂತ. ಸೊ ಆ ಮಗು ನೋಡ್ಬಿಟ್ಟು ಆ ನೋವನ್ನೆಲ್ಲ ಮರ್ತೋಗ್ತದೆ. ಸೊ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವ್ ಆ ಹೆಣ್ಣೊಂದು ಇರ್ಲಿಲ್ಲ, ಆ ಸೃಷ್ಟಿಕರ್ತ ಇರ್ಲಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಇಲ್ಲಿ ಉಳ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಸೊ ಅದರಿಂದ ಹೆಣ್ಣು ನವಮಾಸಗಳನ್ನ ಹೊತ್ತು ಮಗುವನ್ನ ಜನ್ಮ ಕೊಟ್ಟು ಅದನ್ನ ಸಾಕಿಸಲು ಏನು 1ನೇ ದಿನದಿಂದ ಒಂದು 3 ವರ್ಷದ ಮಗು ಅಷ್ಟು ಮಗು ಆಗೋವರೆಗೂ ಸಾಕೋದಿದೆಯಲ್ಲ, ಒಂದು 5 ವರ್ಷ ಆಗೋವರೆಗೂ ಸಾಕೋದಿದೆಯಲ್ಲ, ಅದು ಯಾವ ಪುರುಷರಿಂದಲೂ ಆಗೋದಿಲ್ಲ. ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಬಹುಶಃ ಹೆಣ್ಣೆ ಆಗ್ಬೋದು. 9 ತಿಂಗಳ ತನಕ ತನ್ನ ಗರ್ಭವನ್ನ ಮಗುವಿಗೆ ರಕ್ಷಾ ಕವಚವಾಗಿ ಕಾಪಾಡಿಕೊಂಡು ಸಲಹುವ ಏಕೈಕ ವೀರ ಯೋಧೆ ಹೆಣ್ಣು. ತಡೆಯಲಾಗದ ನೋವುಗಳನ್ನ ಸಹಿಸಿಕೊಂಡು ತನ್ನ ಕರುಣ ಬಳ್ಳಿಯನ್ನ ಕತ್ತರಿಸಿ ಜಗತ್ತಿಗೆ ಮನುಕುಲವನ್ನ ಸೃಷ್ಟಿ ಮಾಡಿದ ಏಕೈಕ ಸೃಷ್ಟಿಕರ್ತೆ ಅಂತ ಹೇಳಿದ್ರೆ ಹೆಣ್ಣು. ತನ್ನ ಶಿಶುವಿಗೆ ಅಮೃತವನ್ನ ಉಣಿಸಿ ಕರುಣೆ, ಪ್ರೀತಿ, ವಿಶ್ವಾಸಗಳನ್ನ ತುಂಬಿ ಜಗತ್ತಿಗೆ ಪರಿಚಯಿಸಿದ ಏಕೈಕ ಮಮತೆಯ ಮಾತೆ ಅಂತ ಹೇಳಿದ್ರೆ ಹೆಣ್ಣು. ತನ್ನದೇ ಆದ ಭಾಷೆಯಲ್ಲಿ ಮಗುವಿಗೆ ಮಾತುಗಳನ್ನ ಕಲಿಸಿ ಮೊದಲನೆಯ ಗುರುವಾಗ್ತಾಳೆ ಹೆಣ್ಣು. ಮಾತ್ರ ಸ್ವರೂಪಿಣಿಯಾಗಿರ್ತಾಳೆ ಹೆಣ್ಣು. ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಾಧನೆಯ ಹೆಜ್ಜೆ ಹಾಕುತ್ತಾ ಮುನ್ನಡೆಯುವ, ದೇಶಕ್ಕೆ ಯಶಸ್ಸನ್ನು ನೀಡುತ್ತಾ ದೇಶಕ್ಕೆ ಕೊಡುಗೆಯಾಗಿ ಬಂದಂತಹ ಸಕಲ ಕಲಾವಲ್ಲಭೆ ಯಾರು ಅಂತ ಹೇಳಿದ್ರೆ ಹೆಣ್ಣು. ಸೊ ಇಂಥ ಸಂದರ್ಭದಲ್ಲಿ ಇನ್ನೂ ಒಂದು ಮಾತನ್ನ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನದು ಅಂತ ಹೇಳಿದ್ರೆ, ಆ ಮನು ಒಂದು ಮಾತು ಹೇಳ್ತಾರೆ. ಮನು ಸಾಮಾನ್ಯಕ್ಕೆ ಹೆಣ್ಣಿಗೆ ವಿರೋಧಿ ಆಗಿದ್ರು ಒಂದು ಮಾತನ್ನ ಒಂದು ಕಡೆ ಹೇಳ್ತಾನೆ. ಯತ್ರ ನಾರಿಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ವಾಕ್ಯ. ಎಲ್ಲಿ ನಾರಿಯರು ಪೂಜ್ಯತೆಗೆ ಒಳಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಹೇಳಿದ್ರೆ, ಒಂದು ಕುಟುಂಬ ಇದೆ ಅಂತ ಹೇಳಿದ್ರೆ ಹೆಣ್ಣನ್ನ ಎಲ್ಲಿ ಪೂಜ್ಯತೆಗೆ ಅಂತ ಹೇಳಿದ್ರೆ ಪೂಜೆ ಮಾಡ್ತಕ್ಕಂಥದ್ದಲ್ಲ. ಪೂಜ್ಯತೆಗೆ ಅಂತ ಹೇಳಿದ್ರೆ ಹೆಣ್ಣನ್ನ ಯಾರು ಗೌರವಿಸ್ತಾರೆ, ಹೆಣ್ಣನ್ನ ಯಾರು ಚೆನ್ನಾಗಿ ನೋಡ್ಕೊಂತಾರೆ, ಆ ಮನೆಯಲ್ಲಿ ಗೌರವದಿಂದ, ಸಮಾನತೆಯಿಂದ, ಸಹಬಾಳ್ವೆಯಿಂದ ನೋಡ್ಕೊಂತಾರೆ, ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಆ ಕುಟುಂಬ ನಗ್ನಾಗ್ತಾ ಇರ್ತದೆ. ಸಾಮಾನ್ಯಕ್ಕೆ ನಾವು ನೋಡಿದೀವಲ್ಲ, ಕುಡಿದ್ಬಿಟ್ಟು ಬಂದು ಹೊಡೆಯೋದು, ಬಡಿಯೋದು, ಹೆಣ್ಣು ದುಃಖ ಪಡ್ತಾ ಇರ್ತಕ್ಕಂಥದ್ದು, ಹೆಣ್ಣು ಅಳ್ತಾ ಇರ್ತಕ್ಕಂಥದ್ದು, ನೋವು ಪಟ್ಕೊಳ್ತಾ ಇರ್ತಕ್ಕಂಥ ಮನೆ ಖುಷಿಯಾಗಿರೋದಿಲ್ಲ. ಎಲ್ಲಿ ಗೌರವ ಸಮಭಾವನೆಗಳಿರ್ತಾವೋ ಅಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ಆ ನಗ್ನಗ್ತಾ ಎಷ್ಟೇ ಕಷ್ಟ ಇದ್ರು ಆ ಕುಟುಂಬನ ಮೇಲೆತ್ತಕ್ಕಂತಹ ಕೆಲಸ ಮಾಡ್ತಾಳೆ ಹೆಣ್ಣು. ಅದರಿಂದ ಬಹುಶಃ ನಾವು ತಿಳ್ಕೋಬಹುದು ಏನಂತ ಹೇಳಿದ್ರೆ, ಹೆಣ್ಣು ಪೂಜ್ಯತೆಗೆ ಎಲ್ಲಿ ಗೌರವ ಭಾವನೆಯಿಂದ ಇರ್ತದೋ ಆ ಕುಟುಂಬ ಬಹಳ ಚೆನ್ನಾಗಿರ್ತದೆ ಅಂತ. ಇನ್ನೊಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಅಪ್ಪ ಅಣ್ಣ ತಮ್ಮಂದಿರ ಸರ್ಪಗಾಲಿನಲ್ಲಿ ಹಾಡುತ್ತಾ ಆಡುತ್ತಾ ನೆಲೆದು ಬೆಳುವ ಹೆಣ್ಣು ಅಮ್ಮನ ಸೀರೆಯ ನರಿಗೆಯಲ್ಲಿ ಹವಿತು ಸುಖ ಪಟ್ಟಿದ್ದು ಮರುವ ಮೊದಲೇ ತೊಡೆಯ ಮೇಲೆ ಅಸುಗುಸುಂದನ್ನ ತಟ್ಟುವ ಹೆಣ್ಣು ಹವುಗಡಿಸಿ ನೆನಪು ಮುಚ್ಚಿಟ್ಟುಕೊಂಡು ತಾಳಿ ಕಟ್ಟದವನ ಮನೆ ಮತ್ತು ಮನೆಯಂಗಳನ್ನ ತುಂಬಿಸುವ ಹೆಣ್ಣು ಅತ್ತೆ, ಮಾವ, ನಾದನಿ, ಮೈದುನ, ಭಾವ, ಓರುಗಿತ್ತಿ, ಗಂಡ, ಮಕ್ಕಳು ಇತ್ಯಾದಿ ಸಂಬಂಧಗಳನ್ನ ಸಂಭಾಳಿಸಿಕೊಂಡೆ ತವರನ್ನು ನೆನೆದು ಹಿಗ್ಗುವ ಕುಗ್ಗುವ ಹೆಣ್ಣು ಮತ್ತೊಂದು ಮನೆಯನ್ನ ಬೆಳಗಲೆಂದು ದುಡಿಯುವ ಚೈತನ್ಯವಿದ್ದರೂ ಅನಾವಸರೆಯಿಂದ ಸುಖ ಕಾಣುವ ಹೆಣ್ಣು ಸ್ವಇಚ್ಛೆಯಿಂದ ಎಲ್ಲೆ ಹಾಕಿಕೊಂಡು ಅವನ ದರ್ಪಕ್ಕೆ ಹಿಂಬು ಕೊಟ್ಟು ಹಿಗ್ಗುವ ಹೆಣ್ಣು ಗಂಡು ಮಕ್ಕಳಿಗೆ ಉಣಬಡಿಸಿ ಮಿಕ್ಕಿದ್ದುಂಡು ತೃಪ್ತಿ ಪಡ್ತಕ್ಕಂತಹ ಹೆಣ್ಣು. ಹೆಣ್ಣಿನ ಬುದ್ಧಿ ನಾವೆಲ್ಲ ಹೇಳ್ತಾ ಇರ್ತೀವಿ ಮೊಣಕಾಲಿನವರೆಗೂ ಅಂತ ಹೇಳ್ಬಿಟ್ಟು, ಅಂತ ಆಡಿದ್ರು ಸಹ ಗಂಡಸಿನ ಬುದ್ಧಿ ಪರೋಕ್ಷಕವಾಗಿ
ಆಡಿಸ್ತಕ್ಕಂತಹ ಇದೆಲ್ಲ ತನ್ನೆಲ್ಲ ಒಂದು ಭಾವನೆಗಳನ್ನ ಗುಪ್ತವಾಗಿರಿಸಿಕೊಂಡು ಪ್ರತಿ ಕುರುಹನ್ನ ಅವಮಾನಗಳಿಗೆ ಪ್ರತಿಯಾಗಿ ಪ್ರೀತಿಯ ಸುದೆಯನ್ನ ಹರಿಸುವ ಭಾರತೀಯ ಮಹಿಳೆಯರು ಹೆಣ್ಣು ಅಂತ ಹೇಳಿದ್ರೆ, ಇಷ್ಟೆಲ್ಲ ನಾವು ನಿಜವಾಗ್ಲೂ ಹೆಣ್ಣನ್ನ ಎಷ್ಟು ಪೂಜ್ಯತೆಯಿಂದ ನೋಡ್ತೀವಿ ಅಂತ ಹೇಳಿದ್ರೆ ಭಾರತದಲ್ಲಿ, ಆ ಪೂಜ್ಯತೆಗೆ ಆ ಒಂದು ಗೌರವಕ್ಕೆ ನಾವು ಅಷ್ಟೇ ರೀತಿಯಾದಂತಹ ಎಲ್ಲರೂ ಪ್ರತಿಯೊಬ್ಬರೂ ಸಹ ಹೆಣ್ಣನ್ನಂದ್ರೆ ಹಬಳೆ ಅಲ್ಲ, ಅವರನ್ನ ಗೌರವಿಸಬೇಕು. ಪ್ರತಿಯೊಂದು ಮನೆಯಲ್ಲೂ ಸಹ ತನ್ನದೇ ಆದಂತಹ ಭಾವನೆಗಳನ್ನ ಬಚ್ಚಿಟ್ಕೊಂಡು ಕುಟುಂಬದ ಏಳಿಗೆಗಾಗಿ ಯಾವಾಗ್ಲೂ ಸ್ವಾರ್ಥತೆ ಇರೋದಿಲ್ಲ ಕುಟುಂಬದಲ್ಲಿ. ಹೆಣ್ಣಿಗೆ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು, ತನ್ನ ಅಣ್ಣ ಚೆನ್ನಾಗಿರ್ಬೇಕು, ತನ್ನ ತವ್ರ ಮನೆ ಚೆನ್ನಾಗಿರ್ಬೇಕು, ತನ್ನ ಬಂದಂತಹ ಗಂಡ ಚೆನ್ನಾಗಿರ್ಬೇಕು. ಇವ್ರಿಗೋಸ್ಕರನೇ ಪ್ರತಿಯೊಬ್ಬರಿಗೋಸ್ಕರನು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಯೋಚನೆ, ಪ್ರತಿ ಕ್ಷಣ ಅನುಕ್ಷಣ ಸಹ ಆ ಕುಟುಂಬದ ಏಳಿಗೆಗೆ ದುಡಿತಕ್ಕಂತಹ ಮನುಷ್ಯ ಯಾರಾದ್ರೂ ಇದ್ದಾರೆ ಕುಟುಂಬದಲ್ಲಿ ಅಂತ ಹೇಳಿದ್ರೆ ಅದನ್ನ ಹೆಣ್ಣು ಅಂತ ನಾನು ಇವತ್ತು ಹೇಳ್ಬೋದು. ನಿಮ್ಮೆಲ್ರಿಗೂ ಸಹ ಹೆಣ್ಮಕ್ಳ ಒಂದು ದಿನದ ಆಚರಣೆ ಮಾಡ್ತಾ ಇರೋದಕ್ಕೆ ಇವತ್ತು ಎಲ್ರಿಗೂ ಸಹ ನಾನು ಶುಭಾಶಯಗಳನ್ನ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿಸ್ತಾ ಈ ಒಂದು ಅವಕಾಶಕ್ಕಾಗಿ ನಿಮ್ಮೆಲ್ರಿಗೂ ವಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನೀವು ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಾತು ಮುಗಿಸ್ತೇನೆ.